ಪಕ್ಷ ಸೇರ್ಬೇಕು ಅಂತಂದ್ರೆ ಏನು ಯಾವ ತರ? ಏನಿಲ್ಲ, ನಮ್ದು ಪಕ್ಷಕ್ಕೆ ಯಾರೇ ಆಗ್ಲಿ ₹100 ಪಾರ್ಟಿಗೆ ಪೇ ಮಾಡಬೇಕು. ಹೇಗೆ? ಆನ್ಲೈನ್ ಅಲ್ಲೇನೆಲ್ಲ ನಾವು ದುಡ್ಡು ತಗೊಳ್ಳೋದಿಲ್ಲ, ಕ್ಯಾಶ್ ತಗೊಳ್ಳೋದಿಲ್ಲ. ಆ ಕಾನೂನು ಬಾಹಿರವಾಗಿ, ಕಾನೂನಾತ್ಮಕವಾಗಿ ಏನಿದೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ 2,000ಕ್ಕಿಂತ ಕೆಳಗಡೆ ಕೊಟ್ರೆ ಕ್ಯಾಶ್ ಅಲ್ಲಿ ಕೊಡಬಹುದು. 2,000ಕ್ಕಿಂತ ಜಾಸ್ತಿ ಕೊಟ್ರೆ ಚೆಕ್ ಅಲ್ಲೇ ಕೊಡಬೇಕು, ಆನ್ಲೈನ್ ಅಲ್ಲೇ ಕೊಡಬೇಕು ಅಂತ ನಾವು ಅದನ್ನ ಪಾಲಿಸ್ಕೊಂಡು ಬರ್ತಾ ಇದೀವಿ. ಚೆಕ್ ಅಲ್ಲೇ ತಗೊಳ್ತೀವಿ. 20,000ಕ್ಕಿಂತ ಮೇಲೆ ಕೊಟ್ರೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು, ಅವೆಲ್ಲ ಮಾಡ್ತಾ ಇದೀವಿ. ಸೊ KRSparty.org ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋದ್ರೆ QR ಕೋಡ್ ಇರುತ್ತೆ. ನೀವು ಅದಕ್ಕೆ ಪೇ ಮಾಡಿ, ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ಯಾವುದೇ ಇರಲಿ, ಫೋನ್ ಪೇ ಮಾಡಿ ₹100 ಮಾಡಿದ್ಮೇಲೆ ನಿಮ್ಗೊಂದು UTR ನಂಬರ್ ಬರುತ್ತೆ. ಅದನ್ನ ತಗೊಂಡು ಅದೇ ಪೇಜಲ್ಲಿ ಇದು ಇರುತ್ತೆ, ಫಾರ್ಮ್ ಇರುತ್ತೆ. ನಿಮ್ಮ ಹೆಸರು, ನಿಮ್ಮ ವಿಧಾನಸಭಾ ಕ್ಷೇತ್ರ, ನಿಮ್ಮ ವಯಸ್ಸು ಅಂದ್ರೆ ಅವ್ರು ಯುವ ಘಟಕಕ್ಕೋ ಬೇರೆದಕ್ಕೋ ಏನಾದ್ರು ಮಾಡಬೇಕು ಅಂತ, ನಿಮ್ಮ ಲಿಂಗ, ಆ UTR ನಂಬರ್ ಇಷ್ಟ ಆಗ್ಬಿಟ್ರೆ ಸದಸ್ಯತ್ವ ತಗೊಳುತ್ತೆ. ನಿಮ್ಗೊಂದು ನಂಬರ್ ಅಲ್ಲೇ ಜನರೇಟ್ ಆಗುತ್ತೆ. ನಿಮ್ಗೆ ಆಟೋಮೆಟಿಕ್ ಒಂದು ಮೆಸೇಜ್ ಬರುತ್ತೆ. ವೆಬ್ಸೈಟ್ ಅಡ್ರೆಸ್ ಹೇಳ್ಬೋದಾ? KRSparty.org. KRSparty.org ವೆಬ್ಸೈಟ್ ಹೋಗಿ ಯಾರು ನಿಮ್ಗೆ ಇಷ್ಟ ಆಗಿದೆ ಅವರು ಸದಸ್ಯತ್ವನ ಪಡಿಬಹುದು. ದೇಣಿಗೆ ಕೊಡಬೇಕು ಅಂತ ಆನ್ಲೈನ್ ಅಲ್ಲೇ ಕಳೆದ 6 ವರ್ಷಗಳಲ್ಲಿ 66,000 ಜನ ಆಗಿದ್ದಾರೆ. 66,000. ಅದ್ರ ಮೂಲಕನೇ ನಮ್ಗೆ 65 ಲಕ್ಷ ಈ ಕಳೆದ 6 ವರ್ಷಗಳಲ್ಲಿ ದೇಣಿಗೆ ಬಂದಿದೆ. ನಾವು ಆಮೇಲೆ ಬೇರೆ ಪಾರ್ಟಿಗಳವರು 10 ಲಕ್ಷ 20 ಲಕ್ಷ ಖರ್ಚು ಮಾಡಬಹುದಾದ ಕಾರ್ಯಕ್ರಮವನ್ನ ನಾವು ಕೇವಲ 30,000 40,000 ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಕಾರ್ಯಕರ್ತರು ಅವ್ರಾಗವ್ರು ಬರ್ತಾರೆ. ಯಾರಿಗೂ ನಾವು ಏನು ಅವ್ರಿಗೆ ಬಸ್ ಚಾರ್ಜ್ ಕೊಡೋದಿಲ್ಲ. ಯಾರೇ ಬರ್ಲಿ, ನಾವು ಬೇರೆ ತರ ಜನ ಸೇರಿಸಬೇಕು ಅಂದ್ರೆ ನಮ್ಗೇನು ಕಷ್ಟ ಇಲ್ಲ. ಆದ್ರೆ ನಾವು ಜನರ ಒಂದೊಂದು ಪೈಸಾನು ನ್ಯಾಯವಾಗಿ ಸದ್ಬಳಕೆ ಆಗ್ಬೇಕು ಅಂತ ಮಾಡ್ತಿದ್ವಿ. ಬರ್ತಾರೆ. ಇವಾಗ ಇದೇ ಮಾರ್ಚ್ 8ಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಲಹಂಕದಲ್ಲಿ ನ್ಯೂಟೌನ್ ಅಲ್ಲಿ ಮಾಡ್ತಾ ಇದೀವಿ. ರಾಜ್ಯಾದ್ಯಂತ ಅವತ್ತು ನಮ್ಮ ಪಕ್ಷದ ಮಹಿಳಾ ಸೈನಿಕರು ಮತ್ತೆ ಎಲ್ರು ನಮ್ಮ KRS ಪಕ್ಷ ಸೈನಿಕರು ಬರ್ತಾರೆ. ಎಲ್ರಿಗೂ ನಾವು ಸಿಂಪಲ್ ಊಟ, ಅನ್ನ ಸಾರು ಹಪ್ಪಳಚ್ಚು ಮಲ್ಗೋ. ಬೇರೆ ಕಡೆ ಹೋದಾಗ್ಲೂ ಅಷ್ಟೇ, ಎಲ್ಲೋ ಹೋದಾಗ ನಮ್ಗೆ IB ನಲ್ಲಿ ಇದೆ ಅಂದಾಗ ಎಷ್ಟೋ ಸಲಕ್ಕೆ ನಾನು ಕೆಳಗಡೆ ಮಲ್ಗಿ, ಯಾಕಂದ್ರೆ ಇಬ್ರು ಮೂರಿರುವಾಗ, ಯಾಕಂದ್ರೆ ನನ್ನ ಪಕ್ಕದಲ್ಲಿ ನಂಗೆ ಸ್ವಲ್ಪ ಓಡಾಡಿದ್ರೆ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಒಂದು ವರ್ಷ ನಾನು ಮನೆ ಬಿಟ್ಟು ಆಚೆ ಇದ್ದೆ 2023 ಒಂದು ವರ್ಷ 22ರಿಂದ 23 ತನಕ ಒಂದು ವರ್ಷ ಬಿಟ್ಟು ಆಚೆ ಇದ್ದೆ. ಒಂದು ಚಾಪೆ ತರ ಇಟ್ಕೊಂಡಿದ್ದೆ, ಚಾಪೆ ಮೇಲೆನೆ ಮಲಗ್ತಾ ಇದ್ದೆ. ಸೊ ಈಗಲೂ ಇನ್ಮೇಲೆ ಮುಂದಿನ ವರ್ಷಕ್ಕೂ ಅದೇ ತರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ತಿನ್ನುವಂತಂದ್ರೆ ನಾವು ತಿನ್ನೋದು, ಎಲ್ಲ ಕಡೆ ಅಲ್ಲೇ ಇರೋದು. ತುಂಬಾ ಒಳ್ಳೆಯ ಏನಂತಾರೆ ವಾತಾವರಣ ನಮ್ಮ ಪಕ್ಷದ ಇದರಲ್ಲಿ. ಮಹಿಳೆಯರಿಗೂ ಅಷ್ಟೇ ಒಳ್ಳೆ ಗೌರವದಿಂದ ನಡೆಸ್ಕೊಳ್ತಾರೆ. ಎಲ್ರಿಗೂ ಅವ್ರಿಗೆ ಮೇಲು ಕೀಳು ಅನ್ನೋದು ಇಲ್ದೆ, ವಿಚಾರ ಬಂದಾಗ ಮಾತ್ರ ಅವನ ಅಧ್ಯಕ್ಷ, ಅವನು ಪ್ರಧಾನ ಕಾರ್ಯದರ್ಶಿ, ಅದು ಹೈರಾರ್ಕಿ ಏನಿದೆ ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಆದ್ರೆ ಮಿಕ್ಕ ಸೌಲಭ್ಯಗಳು ಇನ್ನೊಂದಕ್ಕೆ ವಿಚಾರಕ್ಕೆ ಬಂದಾಗ ಅವೆಲ್ಲ ಇಲ್ಲ. ನಾವು ಬಹಳ ಒಂದು ಹೊಸ ರಾಜಕೀಯ ಸಂಸ್ಕೃತಿ ಇವತ್ತಿನ ಕಾಲಕ್ಕೆ. ಹಿಂದೆ ಇತ್ತು, ನಾವೇನಿನ್ನು ಶುರು ಮಾಡಿದಂತೆಲ್ಲ ಕಾಲ. ಗಾಂಧಿ ಹಿಂದಿನವರು ಎಷ್ಟು ಕಷ್ಟಪಟ್ಟರು. ಇವತ್ತಿಗೂ ಕೆಲವೊಂದು ಪಕ್ಷಗಳಲ್ಲಿ ಅವ್ರ ಕಾರ್ಯಕರ್ತರು ಫುಲ್ ಟೈಮ್ ಡೆಡಿಕೇಟೆಡ್ ಆಗಿ ಮಾಡ್ತಾರೆ. ಅಂದ್ರೆ ಫುಲ್ ಏನಂತಾರೆ, ಪೂರ್ಣಾವಧಿ ಕಾರ್ಯಕರ್ತರು ಈ ಕಮ್ಯುನಿಸ್ಟ್ ಪಾರ್ಟಿಗಳಲ್ಲಿ. ನಮ್ಮಲ್ಲಿ ಕೆಲವೊಬ್ರು ಆ ತರ ಇದ್ದಾರೆ, ಆದ್ರೆ ನಾವೇನು ಪೇ ಮಾಡೋದಿಲ್ಲ. ಆದ್ರೆ ಆ ತರದ ಒಂದು ಒಳ್ಳೆಯ ಸಂಸ್ಕೃತಿ ನಮ್ಮಲ್ಲಿ ಇದೆ. ನನಗಂತೂ ಈ ವಿಚಾರವಾಗಿ ಪಕ್ಷ ಮುಂದಕ್ಕೆ ಯಾಕಂದ್ರೆ ಜನರ ಮೇಲೆ ನಿಂತಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಆದ್ರೆ ಅಂತಿಮವಾಗಿ ಯಾರು ಗೆಲ್ಲಿಸ್ಬೇಕು ಅಥವಾ ಯಾರು ಇದನ್ನ ಬೆಂಬಲಿಸಬೇಕು ಜನ. ಅದಾಗುತ್ತೋ ಬಿಡುತ್ತೋ, ಆಗುತ್ತೆ ಅಂತ ಒಂದು ನಂಬಿಕೆ ವಿಶ್ವಾಸದಲ್ಲಿ. ಆಗದೆ ಇದ್ರೂ ನಮ್ಮ ದಾರಿ ಚೆನ್ನಾಗಿದೆ, ನಮ್ಮ ಗುರಿಯಷ್ಟೇ, ನಮ್ಮ ದಾರಿಯೂ ಪವಿತ್ರವಾಗಿದೆ ಅಂತ ಹೋಗ್ತಾ ಇದ್ದೀವಿ. ಆದ್ರೆ ಇಲ್ಲಿ ತನಕ ಮಾಡಿರೋದ್ರ ಬಗ್ಗೆ ನನಗೆ ಆಗ್ಲೇ ನೀವು ಕೇಳೋದಲ್ವಾ, ಏನ್ ಅನ್ಸುತ್ತೆ ಅಂತ ನನಗೆ ಸಾರ್ಥಕತೆ ಇದೆ. ಬದುಕಿನ ಬಗ್ಗೆ ಇವತ್ತಿನ ತನಕ ಸಾವಿನ ಬಗ್ಗೆ ಸುಮ್ಮನೆ ಮಾತಾಡಬಾರ್ದು. ಆದ್ರೆ ನನ್ಗೆ ಇವತ್ತಿಗೂ, ಯಾಕಂದ್ರೆ ನಮ್ಮ ಲಿಂಗೇಗೌಡ ಫಟ್ ಅಂತ ಹೋಗ್ಬಿಟ್ರು. ಅವರಿಗೆ ಏನ್ ಆಗ್ತಿದೆ ಅನ್ನೋ ಗೊತ್ತಾಗೋದಕ್ಕೆ ಮೊದಲು ಸೆಕೆಂಡ್ಗಳೆಲ್ಲ ಪ್ರಾಣ ಹೋಗ್ಬಿಟ್ಟಿದೆ. ಯಾಕಂದ್ರೆ ನಾವು ಆ ಜಾಗಕ್ಕೆ ಹೋಗಿದ್ವಿ. ಕೂತಿರೋ ಜಾಗದಲ್ಲಿ ಮಾತಾಡ್ತಾನೆ ಎಷ್ಟೋ ಸಲಕ್ಕೆ ಆಂಕರ್ಗಳು ಸತ್ತಿರೋದು ನಾವು ಟಿವಿಲಿ ನೋಡಿಲ್ವಾ? ಹೌದು. ಸುಮ್ಮನೆ ಮಾತಾಡ್ತಿರ್ತಾರೆ, ಹಾಗೆ ಬಿದ್ದು ಹೋಗ್ಬಿಡ್ತಾರೆ. ಹಾಗಾಗಿ ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ ನನಗೆ. ಸಾವು ಯಾವಾಗಲೇ ಬರಲಿ, ನಾನು ಸಾರ್ಥಕವಾದ ಬದುಕನ್ನ ನನ್ನ ಇಷ್ಟು ವರ್ಷದ ಜೀವಿತಾವಧಿಯಲ್ಲಿ ಬದುಕಿದ್ದೀನಿ ಅಂತಿದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ ನ ಯೂಸ್ ಮಾಡಿ.